ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಟೈಮ್ ಬಂದು 11 ಗಂಟೆ ಆಗಿದೆ. 11 ಗಂಟೆಯಿಂದ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತೇನೆಲ್ಲ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಶನಿವಾರ ನಮ್ಮ ಹುಡುಗ ಸ್ವಾಗತ ಬರ್ತಿದ್ದಾರೆ. ಎಷ್ಟು ದಿನ ಆಯಿತು ಗೊತ್ತಾ? 3 ವೀಕ್ ಆಯಿತು ನೋಡೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ಕೆಲಸ ಅಷ್ಟು ದೂರದಿಂದ ಬರೋಕ್ಕಾಗಲ್ಲ ಅಂತ. ಸೊ ಹೇಗಿದ್ರು ಆನ್ ದ ವೇ ಶಿಫ್ಟ್ ಆಗ್ತೀವಲ್ವಾ ಅಂದ್ಬಿಟ್ಟು ಅವ್ರು ಬರೋಕ್ಕೆ ಹೋಗಿಲ್ಲ. ಅಂದಮೇಲೆ ಫಸ್ಟ್ ಮಾಡೋ ಕೆಲಸನೇ ಶನಿವಾರ ಹೋಗ್ಬಿಟ್ಟು ಬೆಟ್ಟದ ಕೀ ಓಪನ್ ಮಾಡೋರು ಯಾರಾದರೂ ಇದ್ದಾರಾ ಅಂತ ಅಂದ್ಬಿಟ್ಟು ಎನಿ ಕಾಸ್ಟ್ ಆ ಲಾಕರ್ನ ಓಪನ್ ಮಾಡಿ ಗೋಲ್ಡ್ ಎತ್ಕೊಳ್ಳಬೇಕು. ಏಕೆಂದರೆ ಬೇರೆ ಆಪ್ಷನ್ನೇ ಇಲ್ಲ. ಅದರೊಳಗೆ ನಾನು ಬೆಳ್ಳಿ ಐಟಮ್ಸು ಮತ್ತು ಭೀಮ್ನಮ್ಮ ಸೇರೋದ್ರಿಂದ ಗೋಲ್ಡ್ ಐಟಮ್ಸ್ ಎಲ್ಲ ಇದೆ. ಈ ಥರ ಲಾಕ್ ಆಗಿಬಿಟ್ಟಿದ್ದೀನಿ. ಸೊ ಏನೇ ಸಿಚುವೇಶನ್ ಬಂದ್ರೂ ಹೆಂಗಾದರೂ ಓಪನ್ ಮಾಡಿಸೋದಾಗಲಿ ಅದು ಓಪನ್ ಮಾಡಿಸಿ ತೊಗೊಂಡು ಹೋಗಲೇಬೇಕು. ನೋಡೋಣ ಬಂದವ್ರೇನಂತಾರೆ ಗೊತ್ತಿಲ್ಲ. ಅವ್ರ ಕೈಲಿ ಒಂದ್ಸಲ ನಮ್ಮ ಬಿಟ್ಟಿದೆ, ಅದು 50 kg ಹಾಸಿಗೆ ಎತ್ತಕ್ಕಾಗಲ್ಲ, ಹತ್ತಿ ಹಾಸಿಗೆ. ಸೊ ಅದನ್ನೊಂದ್ಸಲ ಎತ್ತಿಸ್ಬಿಟ್ಟು ನೋಡಿಬಿಟ್ಟು ನೆಕ್ಸ್ಟು ಏನು ಮಾಡೋದು ಅಂತ ನೋಡಬೇಕು. ನಮ್ಮ ಅಕ್ಕ ಮೇ ಬಿ ಇವತ್ತು ಸಂಜೆ ಬರ್ಬೋದು. ನಮ್ಮ ಮನೆ ಯಾವಾಗಲೂ ಹೂವು ಇದ್ದಂಗೆ ಇರುತ್ತೆ. ಆ್ಯಂಡ್ ಆ ರೋಸ್ ಸಕ್ಕತ್ತಾಗಿತ್ತು ಅಂದ್ಬಿಟ್ಟು ನಮ್ಮಮ್ಮ ಅವ್ರಿಗೆ ಹೂವು ಕಟ್ಟಕ್ಕೆ ಬರಲ್ಲ. ಸೊ ಪಕ್ಕದ ಮನೆಯವ್ರ ಹತ್ರ ಹೇಳಿಬಿಟ್ಟು ನನಗೋಸ್ಕರ ಹೂವು ಕಟ್ಟಿಸಿ ಆ ಹೂವನ್ನ ತಂದು ಕೊಟ್ಟರು ಮುಡ್ಕೊ ಅಂತ. ಸೊ ನಾನು ಅದನ್ನು ಮುಡ್ಕೊಂಡೆ. ಆ್ಯಂಡ್ ಡೈಲಿ ನನಗೆ ಹೂವು ಕಟ್ಟಿಸ್ಬಿಟ್ಟು ಕೊಡ್ತಾರೆ ಮುಡ್ಕೊಳ್ಳಿ ಅಂತ. ನಾನು ಒಂದು ಸಂಜೆ ತನಕ ಮುಡ್ಕೊತೀನಿ ಡೈಲಿನೇ. ಹಾಗೆ ಕೂತ್ಕೊಂಡೆ ಅಲ್ಲೇ. ಫ್ರೆಂಡ್ಸ್, ಇವಾಗ ಬೆಟ್ಟದಪುರಕ್ಕೆ ಆದರೆ ಹೋಗಬೇಕು. ಫೋನ್ ಮಾಡಿದೆ ನಮ್ಮ ಸುಮಕ್ಕ, ಒಂದು ಒಳ್ಳೆ ಪ್ಲ್ಯಾನ್ ಕೊಟ್ಟರು. ಸೊ ಅದ್ರದ್ದು ಕೀದು ಇನ್ನೊಂದು ಪಕ್ಕದ ಡ್ರೈಯರ್ದು ಇರುತ್ತಲ್ಲ, ಅದನ್ನು ಎತ್ಕೊಂಡು ಹೋಗು, ಅದ್ರಲ್ಲಿ ಫೋಟೋ ತೊಗೊಂಡೋಗು ಅಥವಾ ಎತ್ಕೊಂಡು ಹೋಗು. ಸೊ ಪಕ್ಕದ ಡ್ರೈಯರ್ ಅವ್ರ ಹತ್ರ ಕೀ ಗುಂಚಿರುತ್ತೆ. ಸೊ ಅದರಲ್ಲಿ ಟ್ರೈ ಮಾಡ್ಬೋದು ನೀನು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಥವಾ ನಾನೇ ಹೋಗ್ತಾಯಿದ್ದೀನಿ ಅಥವಾ ನಮ್ಮ ಮಾವ ಕಳಿಸ್ತಾ ಇದ್ದೀನಿ. ಆಗ್ಬಿಟ್ರೆ ಸಾಕು. ಅದೇ ಒಂಥರ ತಲೆಯಲ್ಲಿ ಡಿಪ್ರೆಷನ್ ಥರ ಆಗ್ಬಿಟ್ಟದೆ. ಕೀ ಅದರದ್ದು ಅದು ಗೋಲ್ಡು ಹುಡುಗಾಟ ಅಲ್ಲ, ಗೋಲ್ಡ್ ಇದೆ ಅದರೊಳಗಡೆ. ಸೊ ಈ ಕಾಲದಲ್ಲಿ ಗೋಲ್ಡ್ ತೊಗೊಳಕ್ಕಾಗುತ್ತಾ, ಏನಾಗುತ್ತೆ ಏನು ಅಂತ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್. 3-4 ತಿಂಗಳಿಂದ ಅಂತೂ ಮೇಲ್ಗಡೆ ಚುಚ್ಚಿಸಿರೋದಂತೂ ನನಗೆ ಗಾಯ ಮಾಯಕ್ಕೆ ಆಗಿಲ್ಲ. ಸ್ವಲ್ಪ ಪೇಯ್ನೂ ಇದೆ. ಅದು ಸುಮ್ಮನೆ ಮುಟ್ಟಿದ್ರೆ ಸಾಕು ಗಾಯ ಆಗಿಬಿಡುತ್ತೆ. ಆ್ಯಕ್ಚುಲಿ ನಾನು ಅಲ್ಲಿ ಉದ್ದುದ್ದ ಇದೆಯಲ್ಲ ಆ ಇಯರಿಂಗ್ಸು ಮೇಲಿಟ್ಟಿದ್ದು, ಬಟ್ ಇದು ಹಾಕಿದ್ರಂತೂ ಹೆವಿ ಗಾಯ ಆಗುತ್ತೆ ಅಂತ ಎಕ್ಸ್ಚೇಂಜ್ ಮಾಡಿದ್ದೀನಿ. ಅವೆರಡೂ ಕೂಡ ಸ್ಟಡ್ಡು ಮತ್ತು ಈ ಬೆಳ್ಳಿದು ಉದ್ದಕ್ಕಿದೆಯಲ್ಲ ಅದು ಎರಡೂ ಕೂಡ ಬೆಳ್ಳಿದೇನೆ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಮ್ಮ ಅಕ್ಕ ಬರ್ತಿದ್ದಾಳಂತೆ. ಆ್ಯಕ್ಚುಲಿ ನನಗೆ ಹೇಳೇ ಇಲ್ಲ ಬರೋದ, ಸರ್ಪ್ರೈಸ್ ಕೊಡೋಕ್ಕೆ ಅಂತ. ಮೇ ಬಿ ಬರ್ತಿದ್ದಾಳೆ ಅನಿಸುತ್ತೆ. ಬಟ್ ಆ ಸರ್ಪ್ರೈಸ್ ರಿವೀಲ್ ಆಗೋಯ್ತು. ನಾನು ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ದೆ. ಸಾರಿ, ನಮ್ಮ ಅಕ್ಕನೇ ನಾನು ಫೋನ್ ಮಾಡಿದರು. ಸುಷ್ಮಾಲ್ಗೆ ಬರ್ತಾಳಂತೆ ಅಂತ 3 ದಿನ ಕರಿತಾ ಇದ್ದೆ, ಬಾ ಇಲ್ಲೇ ಬಾ ಅಂತ. ಬಟ್ ಬರ್ತಿರಲಿಲ್ಲ. ಬಟ್ ಇವಾಗ ಅವಳೇ ಬರ್ತಿದ್ದಾಳೆ. ಮೇ ಬಿ ಸರ್ಪ್ರೈಸ್ ವಿಸಿಟ್ ಅಂತ ಬರ್ತಾಳೆ. ಬಟ್ ನನಗೆ ಮೊದಲೇ ಗೊತ್ತು, ನಾನೇ ಫೋನ್ ಮಾಡೋಕ್ಕೆ ಹೋಗಲ್ಲ. ಬರಲಿ, ನೋಡೋಣ. ಫ್ರೆಂಡ್ಸ್, ಇಲ್ಲಿ ಗುಂಚಕ್ಕಿ ಇದೆ. ಆ್ಯಕ್ಚುಲಿ ಗುಂಚಕ್ಕಿನೇ ಕಾಣೆ ಆಗ್ಬಿಟ್ಟಿದೆ. ಅಯ್ಯೋ ಎಲ್ಲ ಹಾರೋಗ್ಬಿಟ್ಟು ಫ್ರೆಂಡ್ಸ್. ಶಿಟ್. ಇಲ್ಲಿ ಒಂದೇ ಗಿಡದಲ್ಲಿ ಒಂದು 10-15 ಕೂತಿದ್ವು. ಇವಾಗೆಲ್ಲ ನೆಟ್ವರ್ಕ್ ಎಲ್ಲ ಬಂದುಬಿಟ್ಟು, ಸೊ ಆ ನೆಟ್ವರ್ಕ್ ಶಾಕಕ್ಕೆ ಗುಂಚಕ್ಕಿ ಎಲ್ಲ ಸತ್ತೋಗಿದೆ. ಅಲ್ಲಿ ನೋಡ್ಬೋದು, ಅಲ್ಲಿ ಕೂತಿದ್ದಾವೆ. ಸೊ ಅದನ್ನು ಕವರ್ ಮಾಡೋಣ ಅಂತಂದ್ಬಿಟ್ಟು ಹತ್ತಿರದಿಂದ ಇಲ್ಲೇ ಕೂತಿದ್ವು. ಈ ಗಿಡದ ಮೇಲೇ ಒಂದು 10-15 ಕೂತಿದ್ವು. ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ, ಪುರ್ರ್ ಅಂತ ಹಾರೋದು. ಶಿಟ್. ಅದೇ ಅವೆಲ್ಲ ಸೆನ್ಸ್ ಆಗುತ್ತಲ್ವ, ಅವಕ್ಕೂ ಭಯ ಇರುತ್ತಲ್ವ ನಾವೇನು ಮಾಡಿಬಿಡ್ತೀವಿ ಅಂತ. ಹಾಗಾಗಿ ಯಾಕೆ ಇದೆಯಾ ಅಂತ ಹುಡುಕ್ತೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಇತ್ತು. ಆ್ಯಂಡ್ ಡ್ರೈ ಫ್ರೂಟ್ಸ್ ಜೊತೆ ಕೊಬ್ಬರಿ ಹಾಕ್ಕೊಂಡು ತಿಂದು ನೋಡಿ ಟೇಸ್ಟು ಹೆಂಗಿರುತ್ತೆ ಅಂತ. ಸಿಕ್ಕಾಬಟ್ಟೆ ಸಖತ್ತಾಗಿರುತ್ತೆ. ನಿಜ, ನಾನು ಇದನ್ನು ಆಫೀಸಲ್ಲಿ ಟ್ರೈ ಮಾಡ್ತಿದ್ವಿ. ಈ ಥರ ಕೊಬ್ಬರಿ ಜೊತೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದ್ಸಲ ಟ್ರೈ ಮಾಡಿ. ತಿನ್ನೋಕ್ಕೆ ಏನಿಲ್ವಲ್ಲ ಅಂತ ನೋಡಿದೆ. ಏನಕ್ಕೂ ಮಣ್ಣು ಥರನೋ ಏನೋ ಆಗಿದೆ, ಇದನ್ನು ತೊಳ್ಕೊಬೇಕು. ಸೊ ಏನು ತಿನ್ನೋಕ್ಕಿಲ್ಲ ಅಂತ ಹುಡುಕ್ತಾ ಇದೆ. ಕೊನೆಗೆ ಡ್ರೈ ಫ್ರೂಟ್ಸ್ ಸಿಕ್ತು. ಆ್ಯಂಡ್ ಗಟ್ಟಿ ಇದೆ. ಫ್ರಿಜ್ಜಿಂದ ಈಗ ತೆಗೆದೆ. ಸೊ ಒಂದು 5 ನಿಮಿಷ ಆರಿದ್ಮೇಲೆ ತಿನ್ನಬೇಕು. ಅಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಹತ್ತಿರದಲ್ಲೇ ಬಂದಿದೆ ಅಂತ. ಅವು ಜಗಳ ಆಡ್ತಾ ಇದ್ದವು ಗುಂಚಕ್ಕಿಗಳು. ಸೊ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ. ಅದು ನೋಡಿದ್ರೆ ಜಗಳ ಆಡೋದೇ ನಿಲ್ಲಿಸ್ಬಿಡ್ತು. ಚೆನ್ನಾಗಿ ಕ್ಯೂಟಾಗಿ ಒಂದೇ ಒಂದು ಅಕ್ಕಿ ಕಾಳಿಗೆ ಎರಡೂ ಕಿತ್ತಾಡ್ತಾ ಇದ್ದವು. ಫ್ರೆಂಡ್ಸ್, ನಮ್ಮ ಅಕ್ಕ ಬಂದ್ಲು ಅಂದ್ಬಿಟ್ಟು ನಮ್ಮ ಅಪ್ಪ ನನಗೆ ಕೇಳ್ದಾನೆ ಚಿಕನ್ ತಂದಿದ್ರು. ಸೋಳು ಕಬಾಬ್ ಇಷ್ಟ ಅಂತ ಅಂದ್ಬಿಟ್ಟು ಕಬಾಬ್ಗೆಲ್ಲ ರೆಡಿ ಮಾಡ್ತಾ ಇದ್ದೆ. ಆ್ಯಂಡ್ ಕಬಾಬ್ಗೆ ಅಂತಲೇ ಎಕ್ಸ್ಟ್ರಾ ಓಡಿಸಿತ್ತು. ಮತ್ತು ನಾವು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಟೊಮೊಟೊ ಈರುಳ್ಳಿ ಎಲ್ಲ ಕುಯ್ಕೊಂಡು ತಪ್ಪಲೆಗೆ ಒಗ್ಗರಣೆಗೆ ಹಾಕೊಳ್ಳೋಣ ಗ್ರೇವಿಗೆ ಅಂತ ಅಂದ್ಬಿಟ್ಟು ಹಾಕಿದೆ. ಆ್ಯಂಡ್ ಕಬಾಬ್ನು ಈ ಕಡೆಯಿಂದ ಹಾಕಿದೆ. ಸ್ನ್ಯಾಕ್ಸ್ ಥರ ತಿನ್ನೋಣ ಟೀ ಟೈಮ್ಗೆ ಅಂತ ಅಂದ್ಬಿಟ್ಟು.
ಫ್ರೆಂಡ್ಸ್ ನಮ್ಮ ಅಕ್ಕ ಕಬಾಬ್ ತಿಂತಾಯಿದ್ಲು ಫೋನ್ ನೋಡಿಕೊಂಡು. ಆ್ಯಂಡ್ ನಾನು ನಮ್ಮ ಅಪ್ಪಂಗೆ ಮತ್ತು ನಮ್ಮ ಅಮ್ಮಂಗೆ ಹಲ್ಲು ನೋವು ಇರೋದ್ರಿಂದ ನಮ್ಮಮ್ಮ ಬೇಡ ಅಂತ ಅಂದರು. ಎಲ್ಲನೂ ನಾವೇ ತಿನ್ಕೊಂಡು. ಆ್ಯಂಡ್ ದೊಡ್ಡ ಬಾಣಲಿಲಿ ಹಾಕಿದ್ದೆ 2 ಸಲ ಕಾಯಿತು. ಜಾಸ್ತಿ ಕಟ್ ಮಾಡಿಸ್ಕೊಂಡಿದ್ದು ಕಬಾಬ್ಗಿಂತ. ನಮ್ಮ ಅಕ್ಕ ಬರ್ತಿದ್ದಂಗೆ ಏನು ಕೀ ಹುಡುಕಿ ದಬಾಕ್ಬಿಡ್ತೀನಿ ಅನ್ನಂಗೆ, ಕೀ ಹುಡುಕ್ಬಿಟ್ಟು ಇದು ಮಾಡಿಬಿಡ್ತೀನಿ ಅನ್ನಂಗೆ ಬಂದ್ಲು. ಎಲ್ಲಿಟ್ಟಿದ್ದು ತೋರಿಸು, ಬಾ ಹುಡುಕ್ತೀನಿ ಅಂದ್ಬಿಟ್ಟು ಆ ಕಡೆ ಈ ಕಡೆ ಕಿದ್ದು ಮಾಡಿ ಯಾರೋ ಆಫೀಸಿಂದ ಫೋನ್ ಬಂತು. ಸೊ ಇಲ್ಲಿ ನೋಡಿ ನಮ್ಮದು ಮನೆ ಹತ್ರ ಫುಲ್ಲು ರೋಡು ಚೆನ್ನಾಗಿದೆ. ಇಲ್ಲಿ ವಾಕ್ ಮಾಡ್ಬೋದು. ನಾನೇ ಹೋಗಿಲ್ಲ ಫ್ರೆಂಡ್ಸ್ ಇದುವರೆಗೂ. ಈ ಲೈಟ್ ಕಂಬ ಇದೆಯಲ್ಲ, ಈ ಲೈಟ್ ಕಂಬದ ಹತ್ರ ಹೋಗಿದ್ದೀನಿ, ಅಲ್ಲಿ ತನಕ ಹೋಗಿಲ್ಲ. ಯಾರ ಜೊತೆನೋ ಅವರ ಕೊಲೀಗ್ ಜೊತೆ ಮಾತಾಡ್ತಿದ್ದಾಳೆ. ಗೊತ್ತಿದ್ದಂಗೆ ಬಾ ಹುಡ್ಕನ ಅಂತ ಹೋದ್ಲು. ಕಬಾಬ್ ತಿಂದ್ಲು. ಹಾಕೊಟ್ಟೆ ಅವಳಿಗೆ ಫೇವ್ರೇಟ್ ಕಬಾಬು. ಅಯ್ಯೋ ಅವಳು ನಮ್ಮ ಅಕ್ಕ ಮೂಳೆ ಎಸೆದ್ಲಲ್ಲ, ಇಲ್ಲಿ ನಾಯಿ ಬಂದು ಒಂದ್ರಕೊಂಡು ಒಂದು ಹಂಗೆ ಅಲ್ವಾ ಮೂಳೆ, ಅದು ಚಿಕ್ಕ ಚಿಕ್ಕ ಮೂಳೆ ಕಬಾಬ್ದು ಗೊತ್ತಿರುತ್ತಲ್ಲ. ಬಾ ಅಲ್ಲಿಗೆಲ್ಲ ಹೋಗ್ಬೇಡ, ಬಾ ಅಲ್ಲಿಗೆಲ್ಲ ಹೋಗ್ಬೇಡ, ಅಲ್ಲೆಲ್ಲ ಮುಂದೆ ಹೋಯ್ತಾವಳೆ. ನಾನು ಹೋಯ್ತೀನಿ ಫ್ರೆಂಡ್ಸ್ ಅವಳ ಜೊತೆ. ಫ್ರೆಂಡ್ಸ್ ನಾನು ಬಂದೆ ಅವಳ ಜೊತೆ ವಾಕಿಂಗ್ಗೆ. ಅವಳು ಮಾತಾಡಿದ್ರು ನೀನು ಮಾತಾಡೋದೇನು ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್. ನನ್ನಿಂದ ಓಡ್ತಾವಳೆ ನೋಡಿ ಹೆಂಗೆ ಓಡ್ತಾವಳೆ. ನಿಂತ್ಕೊಳ್ಳೆ ಅವಳು ಹೇಳ್ತಾವಳೆ ಬೀದಿ ಬಂದು ಬ್ಲಾಗ್ ಮಾಡ್ತಿದ್ದೆ ಇಷ್ಟು ದಿನ. ಅದೇ ಹೇಳಿದೆ, ಇಷ್ಟು ದಿನ ಬಂದಿರಲಿಲ್ಲ ಫ್ರೆಂಡ್ಸ್. ಹೋಯ್ತಾಳೆ ನೋಡಿ ನಾನು ಬಂದೆ ಅಂತ. ಎಂತೋಳು ಗೊತ್ತಾ ನಮ್ಮ ಅಕ್ಕ, ನಾನೇ ನೀಟಿಲ್ಲ ಅಂತ ಫ್ರೆಂಡ್ಸ್. ನಮ್ಮ ಅಕ್ಕನ ಏನಿಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದೀನಿ ಅಂತ ಇದಕ್ಕೆ ಫ್ರೆಂಡ್ಸ್. ಈ ಕರೆಸ್ಕೊಂಡೆ ಅಂತ ನಾನ್ಗಾಗಿ ಬರ್ಬೇಕು ಅನ್ಸಿತ್ತು, ಬಂದಿದ್ದೀನಿ. ನೀಟ್ ಬಂದಿತ್ತು. ಯಾವ ನಾಯಿ ಗೊತ್ತಾಳೆ, ನಾಯಿ ತರ ಬೇಕು ನಿನ್ನ ಋಣ ನೋಡಿ. ಯಾವ ನಾಯಿಗೆ ಬೇಕು? ನೀನ್ ಬರೀ ತಿನ್ನೋದನ್ನೇ ಮಾಡ್ತೀಯ, ಇನ್ನೇನು ನೀನ ಹಾಗೆ ಕೊಗ್ತಾ ಅವಳು ಕಬಾಬ್ ಅಂದ್ರೆ ಇಷ್ಟ ಫ್ರೆಂಡ್ಸ್, ತುಂಬಾನೇ ಇಷ್ಟ. ಏನ್ ಬಡದ್ ಮಾಡಕ್ತಾವಳೆ. ಸುತ್ತದಾಗೆ ಒಂದ್ ಸುತ್ತಾಡೆ ಆಗಲ್ಲ. ಅವತ್ ನೋಡ್ದೆ ಕಣವ ನಾನು. ಎಮ್ಮೆ ಚೆನ್ನಾಗಿ ಇರ್ತಾವಳೆ. ಅಲ್ಲಿಗೆಲ್ಲ ಹೋಗಕ್ಕೆ ಚಾನ್ಸ ಅಲ್ಲ. ನಾನು ಎತ್ಬಿಟ್ಟು ಇಡೋ ಅಷ್ಟು ನನ್ಗೆ ಅಷ್ಟು ಶಕ್ತಿ ಇರುತ್ತಾ ಹೋಗ್ಲಿ. ನೀನು ಇಲ್ಲೆಲ್ಲ ನೋಡ್ತಾ ಇದೀಯ ಅಂದರೆ ಕೊಡು ಪಾರ್ಕೆ, ಹಂಗೆ ಕಸ ಮುಗಿಸ್ತೀನಿ. ಬೀರೆಲ್ಲ ಇರಬೇಕು. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 8 ಗಂಟೆ ಆಗಿತ್ತು. ಸೊ ನಮ್ಮ ಹುಡುಗ ಅವರು ಬಂದರು. ಅವ್ರು ಬರ್ತಿದ್ದಂಗೆ ಫಸ್ಟ್ ಮಾಡೋದೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೀಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡಿ ಅಂತ ಹೇಳ್ತಾ ಬಾಯ್. ಐ ಲವ್ ಯು ಆಲ್.